ನಮ್ಮ ವಿಜಯಪುರ ಅನೇಕ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿದ ಪುಣ್ಯಭೂಮಿ. ಜೇದೇವರ ಸಂತ, ನಡೆದಾಡುವ ದೇವರು ಎಂದು ಖ್ಯಾತರಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಜಗತ್ತಿಗೆ ಕೊಟ್ಟ ಹೆಮ್ಮೆಯ ಜಿಲ್ಲೆ ನಮ್ಮದು. ಆಹಾ, ನಾವೆಂಥ ಭಾಗ್ಯಶಾಲಿಗಳು! ಅವರು ಈ ನೆಲದಲ್ಲಿ ಓಡಾಡುವುದನ್ನು ಕಣ್ಣಾರೆ ಕಂಡವರು. ಒಬ್ಬ ಓಡಾಡುವ ಹುಡುಗ ನಡೆದಾಡುವ ದೇವರಾದನೆಂದರೆ ಅದೊಂದು ಮೈ ನವಿರೇಳಿಸುವ ರೋಚಕ ಕಥೆ. ಒಬ್ಬ ತಾಯಿ ಈ ನಾಡಿಗಾಗಿ ತನ್ನ ಮಗನನ್ನು ತ್ಯಾಗ ಮಾಡಿದ ಕರುಳು ಮಿಡಿಯುವ ಕಥೆ. ಬಿಚ್ಚರಗಿ ಗ್ರಾಮದ ಯೋಗಪ್ಪ ಮತ್ತು ಸಂಗಮ್ಮನೆಂಬ ದಂಪತಿಗಳಿಗೆ ಹಿರಿಯ ಮಗನಾಗಿ ಜನಿಸಿದ ಸಿದಗೊಂಡ ಸಿದ್ದೇಶ್ವರನಾದ ಕಥೆಯನ್ನ 6 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದಾರೆ. ಬನ್ನಿ ನೋಡೋಣ, ಆನಂದಿಸೋಣ. ಇದೊಂದು ಕಾಲ್ಪನಿಕ ಕಥೆಯಲ್ಲ, ಅವರ ಜೀವನವನ್ನು ಆಧರಿಸಿದ ಸತ್ಯ ಕಥೆ ಪ್ರಪ್ರಥಮ ಬಾರಿಗೆ ನಿಮ್ಮ ಮುಂದೆ. ಕಬಡ್ಡಿ ಆಡಕ್ ಹೋಗುನು. ನಾ ಬರೋದಿಲ್ಲಪ್ಪ, ನೀವು ಹೋಗ್ರಿ, ನಾ ಸನ್ಯಾಸಿ ಮಠಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಏನ್ ಮಾಡವ? ನೀನು ಸನ್ಯಾಸಿ ಆಗವದಿ ಏನು? ನಿಮ್ಮ ಅಣ್ಣನ ತೊಟ್ಟಿಗೆ ಕೊಡ್ತೀವೋ ಇಲ್ಲೋ? ಗೊತ್ತಿಗವ, ಜಗಳ ಮಾಡಕ್ ಬಂದ ಬಿಟ್ಟ ಹೆಸರದ ಹತ್ಕೊಳ್ಳಿ ಬಿಡು. ಮತ್ತೆ ನಿನಗ್ ಬಿಸಿಲು ಹತ್ತುದಿಲ್ಲನು? ನಡಿ ನಡಿ, ನೀನು ಮನೆಗೆ ಹೋಗು. ನಾ ಬ್ರಹ್ಮಾನಂದ ಸ್ವಾಮಿಗಳಿಗೂ ನಮಸ್ಕಾರ ಮಾಡಿ ಬರ್ತೇನೆ. ನಿನ್ನ ಹೆಸರೇನಂತ? ನಿನ್ನ ಕಣ್ಣಾಗ ಎಂತ ಬೆಳಕುಂಟದು? ಸಿದ್ಧಗೊಂಡ್ರಿ ಗುಡ್ಡಿ ಗುಡ್ಡಿ, ನನಗೂ ದೀಕ್ಷಾ ಕೊಡ್ತೀನಿ. ದೀಕ್ಷಾ ಅಂದ್ರೆ ಏನಂತ ಗೊತ್ತನಪ್ಪ ನಿಮ್ಗೆ? ರಾಮಣ್ಣ, ನೀವು ನನ್ನ ಒಳ್ಳೆಕೊಡ್ರ ಮಗ ಅಲ್ಲನ? ಹೌದ್ರಿ ಅಪ್ಪ, ಈಗ ಸಿದ್ಧಗೊಂಡ ಈಗ ಒಗಕ್ಕೋಡ್ರು ಈ ಕಡೆ ಬರಾಕತ್ತಾರ ನೋಡ್ರಿ. ನಿನ್ನ ಮಗ ದೀಕ್ಷಾ ಕೇಳಕತ್ತಾನಲ್ಲ, ಇಷ್ಟು ಸಣ್ಣ ವಯಸ್ಸಿನಾಗ ಎಂತ ವೈರಾಗ್ಯ. ಅವ ಕೇಳ್ತಾನಂದ್ರ ಗೊತ್ತ ಬಿಡ್ರಿ, ನಮ್ ಕೈಯಾಗ ಏನದ? ಆ ಗುರುವಿನ ಆಟ ಬಲ್ಲವರು ಯಾರು? ಶಿವನೇ ನಿನ್ನ ಆಟ ಬಲ್ಲವು ಯಾರ್ಯಾರು? ಮಲ್ಲು ಒಟ್ಟು ಮನೆ ಆಗಿರ್ತಾರೆ, ಗಟ್ಟ ಆಗಿರ್ತಾರೆ ನೋಡು. ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ಯಾರ್ಯಾರು? ಶಿವನೇ ನಿನ್ನಾಟ ಬಲ್ಲವ್ಯಾರ್ಯಾರು? ಅಲ್ಲ, ನನಗೆ ಬಹಳ ಹಸಿವಾಗದ. ಯಾಕೆ ಮಗ, ನೀ ಎಂದು ಹಸಿ ಹೂವು ಅಂದವಲ್ಲ. ಇವತ್ತ ಯುಗಾದಿ ಹಬ್ಬದಪ್ಪ, ಅಡುಗೆ ಮಾಡಕತ್ತೀನಿ. ಸ್ವಾಮಿಗಳು ಬಂದು ಮುಂದೆ ಮಾಡಿಕೊಡ್ಲೇನ ನಿನಗೂ ಊಟ ಕೊಡ್ತೀನಿ. ಹಂಗಾರು ನಾ ಸ್ನಾನ ಮಾಡಿದಲ್ಲಿ. ಅಯ್ಯೋ ಶಿವನೇ, ಇವತ್ತು ಹಬ್ಬದಂತ ನಾನ ನಿಮ್ ತಲೆಗೆ ನೀರು ಹಾಕೀನಿ, ಮತ್ತೆ ಮಾಡ್ತೀಯ? ಯಪ್ಪ, ನೆಗಡಿ ಆದಿತ್ತು, ಬೇಡಪ್ಪ. ಈಗ ಊರ್ ದೇವ್ರಿಗೆ ನೈವೇದ್ಯ ಕೊಟ್ಟು ಹೋಗು. ಸ್ವಾಮಿಗಳು ಬಂದು ಮಾಡ್ಕೊಳ್ಳೇನ ನಿನಗೂ ಊಟ ಕೊಡ್ತೀನಿ. ಈ ಹುಡುಗ ಯಾಕೋ ಈಗೀಗ ಒಂದೊಂದ್ ತರಾನೇ ಮಾಡ್ತದ. ಇವನ ನಡವಳಿಕೆನೇ ನನಗೆ ತಿಳಿಯುವಲ್ದು. ಎಲ್ಲ ದೇವ್ರ ಇಚ್ಛ.
ನಮ್ಮ ಹಣೆ ಬರ್ದಾಗ ಏನದು ಯಾರಿಗ್ ಗೊತ್ತು? ಅವ್ವ ಸಿದ್ದಣ್ಣ 3 ಬೆಳ್ಳಿ ರೂಪಾಯಿ ತಗೊಂಡು ಕಟ್ಟಿ ಮೇಲಿಂದ ಸಿಗಿದು ಗಿರಿಮಲ್ಲನ ಬಸ್ ಹಾಕಿ ಹಾರ್ನಂತ. ಹಾರ್ನಂತ ಏನು ಹಾರ್ನಂತ? ಸುಳ್ಳಿದು. ನನ್ನ ಬಿಟ್ಟು ನನ್ನ ಮಗ ಎಲ್ಲಿ ಹೋಗುದಿಲ್ಲ. ಇಲ್ಲೇ ಸುಮಾರು ಗುರು ಅಣ್ಣಾರಾಯ ಸಿದ್ದರಾಮ ತೋಟಿಲ ಯಾರ ಮನೆಗಾರ ಹೋಗಾಕ್ ಹೋಗಿರ್ಬೇಕು ನೋಡ್ರಿ. ಎಲ್ಲಿ ಹೋಗ್ಯ ನೋಡ್ರಿ ನನ್ನ ಮಗ? ಸಿದ್ಕೊಂಡ ಎಲ್ಲಿ ಹೋದೆ ಯಪ್ಪ? ಪ್ರಕೃತಿಯ ವೈಚಿತ್ರ್ಯವನ್ನು ಬಲ್ಲವರು ಯಾರು? ಧೋ ಎಂದು ಸುರಿಯುವ ಮಳೆ. 3 ದಿನವಾದರೂ ಹುಡುಗ ಸನ್ಯಾಸಿ ಮಠದಿಂದ ಹೊರಗೆ ಬರಲೇ ಇಲ್ಲ. ಸ್ವಾಮಿಗಳೇ ಅಲ್ಲಿಗೆ ಬಂದರು. ಸಂಸಾರಿಕರ ಮನೆಯಿಂದ ಉಟ್ಟುಕೊಂಡು ಬಂದ ಬಟ್ಟೆಗಳನ್ನು ಕಳಿಸಿದರು. ಬಿಳಿಯ ಬಟ್ಟೆ ಕೊಡಿಸಿದರು. ಸಿದ್ಧಗೊಂಡ ಸಿದ್ದೇಶ್ವರನಾದ ಮೇಲಗಿರಿ ಎಂಬಾತ ಸಿದ್ಧಗೊಂಡನ ಬಟ್ಟೆಗಳನ್ನು ಅವನ ತಾಯಿಗೆ ತಂದು ಕೊಟ್ಟಾಗ ಆ ತಾಯಿಯ ದುಃಖ ಸಂಕಟ ಆಕೆಯ ಕಣ್ಣಲ್ಲಿ ಕಲ್ಲನ್ನು ಸರಿಸುವಂತಿತ್ತು. ಬಾರು ಮೇಲ್ಗಿರಿ ನನ್ನ ಮಗನ ಏನದ ನೋಡಿ. ಏನು ಇದು ನಿನ್ ಕೈಯಂದು? ಇವು ಅಪ್ಪಗಳ ಬಟ್ಟೆ. ಅಪ್ಪನ ಬಟ್ಟೆ ಅಲ್ಲ, ಇವು ನನ್ನ ಮಗನ ಬಟ್ಟೆ. ಅವತ್ತು ನನ್ನ ಮಗ ಮನೆ ಬಿಟ್ಟು ಹೋಗಾಗ ಇದೇ ಅಂಗಿ ಹಾಕೊಂಡಿದ್ದ. ನೋಡಲಿ ಕಿಸೆದಾಗ 3 ಬೆಳ್ಳಿ ರೂಪಾಯಿ ಹಂಗೆ ಅದಾವು. ಮೇಲ್ಗಿರಿ ನನ್ನ ಮಗನಿಗೆ ಏನಾಯ್ತು? ನನ್ನ ಮಗ ಎಲ್ಲಿ ಹೋದ? ಮೇಲ್ಗಿರಿ ನನ್ನ ಮಗ ಎಲ್ಲಿ ಹೋದ? ಅಯ್ಯೋ ಶಿವನೇ, ನನಗೆ ಏನಾಗಬಾರ್ದಂತ ದಿನ ದೇವರಿಗೆ ಬೇಡ್ಕೊತೀನಿ. ಅದೇ ಆಯ್ತಲ್ಲ ಶಿವನೇ, ಅದಕ್ಕೆ ಸಮಾಧಾನ ಮಾಡ್ತಾರೆ. ಬೆಚ್ಚಕ್ಕಿ ಬಸಪ್ಪನ್ನು ಕರ್ಕೊಂಡು ಕರಡಿಯವ್ರ ತೋಟಕ್ಕೆ ಹೋಗೋಣ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಭೇಟಿ ಆಗೋಣಂತ. ನಮ್ಮ ಮಗನ ಭಿಕ್ಷಾ ಬೇಡ. ಮೊದಲು ನನ್ನಲ್ಲಿ ಕರ್ಕೊಂಡು ಹೋಗ್ರಿ. ನಾವು ಕಾಲು ಮೇಲೆ ಬಿಟ್ಟು ಬೇಡ್ಕೋತೀನಿ. ನನ್ನ ಮಗನ ಉಡ್ಯಾಗ ಹಾಕಿಸ್ಕೊಂಡು ಬರ್ತೀನಿ. ನನಗೆ ನನ್ನ ಮಗ ಬೇಕ್ರಿ. ನನಗೆ ನನ್ನ ಮಗ ಬೇಕು. ಯಾಕೋ ಶಿವನೇ ನೀ ಹಿಂಗ ಮಾಡ್ತಿ? ಕೊಡ್ತಿ ಯಾಕ? ಕೊಟ್ಟು ಕಟ್ಕೋತಿ ಯಾಕೋ ಶಿವನೇ? ಏನಿದು ನಿನ್ನ ಆಟ? ಏನಿದು ನಿನ್ನ ಆಟ?
ನಿಮ್ಮ ನೋಡಕ್ ಗುಜರಿಗಿಂದ ಸಿದ್ದೇಶ್ವರನ ಅಪ್ಪಾವ ಬಂದಾಗ್ರಿ. ನದಿ ಬಂದು ಸಮುದ್ರ ಸೇರ ಈಗ ಎಲ್ಲಿ ಹುಡುಕ್ತಾರಂತ ಗೊತ್ತಾಗೇ ಇಲ್ರಿ. ಕಳಿಸ್ರವ್ರನ್ನ ಒಳಗೆ. ಬರ್ರಿ ಒಳಗೆ ಕರೆಯಾಕ. ಯಪ್ಪ ನಾವ್ ಉಡೇ ಒಡ್ಡಿ ನನ್ನ ಮಗನ ಭಿಕ್ಷೆ ಬೇಡಾಕ್ ಬಂದಿನ್ರಿ ಅಪ್ಪ. ನನ್ ಜೋಡಿ ನನ್ನ ಮಗನ ಕಳಿಸಿಕೊಡ್ರಿ ಅಪ್ಪ. ನನ್ ಜೋಡಿ ನನ್ನ ಮಗನ ಕಳಿಸ್ರಿ ಅಪ್ಪ. ನನಗ ಈ ಸಂತಾನ ನೋಡಕ್ ಆಗಲ್ದು, ಮಂದಿ ಮಾತಾಡೋದು ಕೇಳಕ್ ಆಗಲ್ದು. ನೀವ ಇದಕ್ಕೊಂದು ದಾರಿ ತೋರಿಸ್ರಿ ಅಪ್ಪ. ಮಂದಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಇವತ್ತು ಮಾತಾಡಿದವ್ರು ನಾಳೆ ಬಂದು ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರೆ. ನನಗ ಈ ತಾಯಿ ಸಹಿತ ಅರ್ಥ ಆಗ್ತದ. ಆದ್ರೆ ನಾ ಸಮುದ್ರಕ್ಕೆ ಹೋಗ್ಬೇಕಟ್ಲಿ, ಇವ ಸಮುದ್ರ ಇದ್ದಂಗೆ ನೀವು ತಗೊಂಡು ಆದ್ರೂ ಒಟ್ಟು ಕಟ್ಟಿ ನಿಲ್ಸಾಕ ಬರೋದಿಲ್ಲ. ಅದು ಮತ್ತೊಂದು ಕಡೆ ಹರಿದು ಹೋಗುವುದ ತಿಳ್ಕೊ. ಇವ ಸಾಮಾನ್ಯ ಮನುಷ್ಯ ಇಲ್ಲ. ಯಪ್ಪ ನೀವ್ ಏನ್ ಹೇಳಿದ್ರು ನನ್ ತಲೆ ಹೋಗುದಿಲ್ಲ. ನನಗ್ ನನ್ನ ಮಗ ಬೇಕ್ರಿ ಅಪ್ಪ. ನನಗ್ ನನ್ನ ಮಗ ಬೇಕ್ರಿ ಅಪ್ಪ. ನನಗ್ ನನ್ನ ಮಗ ಬೇಕ್ರಿ. ತಾಯಿ, ಇವತ್ತು ನೀ ದೊಡ್ಡ ಮನಸ್ಸು ಮಾಡಿದ ನಿಮ್ಮೂರು ಕೀರ್ತಿ ಬೆಳಗ್ತದ. ನಮ್ಮ ಈ ದೀಪ ನಮಗ್ ಮಾತ್ರ ಬೆಳಕು ಕೊಟ್ಟ ನೀವು ಹೆತ್ತ ಮಗ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನ. ಇವತ್ತ ನೀ ಬಿಟ್ಟು ಆದ್ರ ಅದು ಬೆಟ್ಟ ಆಗ್ತದ. ಈ ನಾಡಿಗಾಗಿ ನಿನ್ನ ಮಗನ ತ್ಯಾಗ ಮಾಡವ, ನಿನ್ನ ಸಂತ ಆ ದೇವರು ದೂರ ಮಾಡ್ತಾನ. ತಾಯಿ, ನೀನು ಮರಳಬೇಡ. ಹೆಂಗ ಸುಮ್ಮ ಹೋಗ್ಯೋ ಯಪ್ಪ. ನಮ್ಮ ಕರಡು ಕುಡಿ ಕತ್ತರಿಸಿ ಇಟ್ಟು ಸುಟ್ಟು ಹೋಗಿದ್ರೆ ನಾವ್ ಹೆಂಗ್ ಹೋಗ್ಯೋ? ಸಿದ್ದಣ್ಣ ನೀ ಮದುವೆ ಏನನ್ನ ತಾಯಿ? ಯಾರು ಸಿದ್ದಣ್ಣ, ಯಾರು ಕಂದ, ಬಾರೋ ಮಗನ ಮನೆಗೆ ಹೋಗೋಣ. ಬಾರೋ ಮಗನೇ, ಬಾರೋ ಕಂದ. ನಮಸ್ಕಾರ ರೀ. ನಾವು ಆಶ್ರಮದಿಂದ ಬಂದೇವ್ರಿ. ವಿದೇಶದಲ್ಲಿರೋ ಸಿದ್ದೇಶ್ವರ ಸ್ವಾಮಿಗಳ ಭಕ್ತರು ಅವರ ಪ್ರವಚನ ಕೇಳಬೇಕಂತ ಹೇಳಿ ವಿದೇಶಕ್ಕೆ ಕರ್ಸ್ಕೊಳ್ಲಿಕ್ಕಂತಾರ. ಅದರ ಸಂಬಂಧ ಪಾಸ್ಪೋರ್ಟ್ ಮಾಡ್ಲಿಕ್ಕಂತ ಬಂದಿದ್ದೇವೆ. ಆಧಾರ್ ಕಾರ್ಡ್ ಐತೇನ್ರಿ? ಇಲ್ರಿ. ಬ್ಯಾಂಕ್ ಪಾಸ್ಬುಕ್ ಐತೇನ್ರಿ? ಇಲ್ರಿ. ಏನ್ ಕೇಳಿದ್ರು ಇಲ್ಲತ್ರಿ ಕೊಡಕ್ ಬರುದಿಲ್ರಿ. ಏನದು? ಗುಡ್ ಮಾರ್ನಿಂಗ್ ಸರ್. ಇವ್ರು ಸಿದ್ದೇಶ್ವರ ಸ್ವಾಮಿ ಆಶ್ರಮದಿಂದ ಬಂದಾರ್ರಿ. ಪಾಸ್ಪೋರ್ಟ್ ಸಲಕ್ ಬಂದಿದ್ರು. ಸರ್ ಅವ್ರ ಕಡೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂತಂದ್ರ ನಾವ್ ಹೆಂಗ್ ಕೊಡಕ್ ಆಗ್ತದ್ರಿ? ಕೊಡುದಲ್ಲ ಅಂತ ಹೇಳಿ ಕಳ್ಸಿ ನೋಡ್ರಿ ಸರ್. ಎಂತ ತಪ್ಪು ಮಾಡಿದ್ರಿ ನೀವು. ಹೌದು, ಅವರಿಗೆ ಆಧಾರ್ ಕಾರ್ಡ್ ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ಲ, ನಿಜ. ಈ ಕರ್ನಾಟಕನೇ ಅವರಿಗೊಂದು ಆಧಾರ್ ಕಾರ್ಡು. ಇಲ್ಲಿಯ ನಿಸರ್ಗ ಸೌಂದರ್ಯವೇ ಅವರ ಸಂಪತ್ತು. ಅವರಿಗೆ ಯಾಕ್ರಿ ಬ್ಯಾಂಕ್ ಪಾಸ್ಬುಕ್? ಇಡೀ ಧಾರ್ಮಿಕ ಜಗತ್ತಿಗೆ ಮಾದರಿಯಾದ ಆ ಜೇಬಿಲ್ಲದ ಸಂತನ ಬಗ್ಗೆ ನಿಮಗೇನ್ರಿ ಗೊತ್ತದ? ಸರ್ಕಾರ ಕೊಟ್ಟ ಪದ್ಮಶ್ರೀ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕರಿಸಿದವರು, ಆಶ್ರಮಕ್ಕೆ ಬಂದ ಕೋಟಿ ಕೋಟಿ ಅನುದಾನವನ್ನು ಹಿಂತಿರುಗಿಸಿದವರು. ಈ ಭೂಮಿ ಮ್ಯಾಲ ಅವರಂತ ವ್ಯಕ್ತಿನ ನಾ ಬ್ಯಾರೆ ಎಲ್ಲೂ ನೋಡಿರು. ನಾನೇ ಸ್ವತಃ ಹೋಗಿ ಅವ್ರಿಗೆ ಪಾಸ್ಪೋರ್ಟ್ ಕೊಟ್ಟು ಬರ್ತೀನಿ. तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। अन्तिम सत्या नमः शिवाय। अगणित नमः शिवाय। अगणित नमः शिवाय। ಒಂದು ಗಿಡದಾಗ ಒಂದು 10-20 ಪಕ್ಷಿಗಳು ಬಂದು ಕೂತಿರ್ತಾವ. ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದೆ. ಇದ ಪ್ರಯೋಗ ಅವೆಲ್ಲ ಹೇಳಿ
ಯಾಕೆ ಸುಮ್ಮನೆ ನಮ್ಮ ಮನೆ ಕೆಡಿಸ್ಕೊಳ್ಳೋದು, ನಮ್ಮ ಮನಸ್ಸು ಯಾಕೆ ಕೆಡಿಸ್ಕೊಳ್ಳೋದು? ತಾಪ ಮಾಡಿಕೊಂಡು ಬದುಕೋದ್ರಾಗ ಅರ್ಥ ಏನಿದೆ? ಏನಾದರೂ ಮಾಡಿಕೊಳ್ಳಿ ಜನ. ನಾವು ನಮ್ಮ ಮನೆ ಸ್ವಚ್ಛ ಇಟ್ಕೊಂಡು, ನಮ್ಮ ಮನಸ್ಸನ್ನ ಸ್ವಚ್ಛ ಇಟ್ಕೊಂಡು ಸಂತೋಷದಿಂದ ಬದುಕೋದನ್ನ ನಾವು ಕಲಿಬೇಕಲ್ಲ. पूर्णमेवावशिष्यते।